ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ಸ್ವರ್ಗಲೋಕ ಚಾನಲ್ಗೆ ಸ್ವಾಗತ. ಈ ದಿನ ಹೊಸ ವಿಡಿಯೋದೊಂದಿಗೆ ನಿಮ್ಮ ಮುಂದೆ ಇದ್ದೀನಿ. ಏನಪ್ಪ ಅದು ಅಂದರೆ, ಇವತ್ತಿನ ಫುಲ್ ಡೇ ವ್ಲಾಗ್ ಮಾಡೋಣ ಅಂದ್ಕೊಂಡಿದ್ದೀನಿ. ನನ್ನ ಡೇ ಸ್ಟಾರ್ಟ್ ಆಗೋದು ಡೈಲಿ ಅರ್ಲಿ ಮಾರ್ನಿಂಗ್ ಟೆರೆಸಲ್ಲಿರೋ ಗಿಡಗಳನ್ನು ನೋಡ್ತಾ ನನ್ನ ಡೇ ಸ್ಟಾರ್ಟ್ ಆಗುತ್ತೆ. ನನಗೆ ಬೆಳಗ್ಗೆ ಎದ್ದ ತಕ್ಷಣ ಗಿಡಗಳನ್ನು ನೋಡ್ತಾ ಇದ್ದರೆ ಮನಸ್ಸಿಗೆ ತುಂಬ ಸಂತೋಷ, ಏನೋ ಒಂಥರ ಖುಷಿ ಕೊಡುತ್ತೆ ನನಗೆ. ನಾನೇ ಗಿಡಗಳನ್ನು ನೆಟ್ಟು ಅದರಿಂದ ಬರೋ ಹೂವು ಬಿಡಿಸಿ ನಮ್ಮನೆ ದೇವ್ರ ಪೂಜೆಗೆ ಇಡೋದು ನನಗೇನೋ ಒಂಥರ ನೆಮ್ಮದಿ ಅನಿಸುತ್ತೆ. ಡೈಲಿ ಪೂಜೆಗೆ ಅಂತ ನಾನು ಹೂಗಳನ್ನು ಹೊರಗಡೆ ದುಡ್ಡು ಕೊಟ್ಟು ತೊಗೊಂಬರಲ್ಲ. ಡೈಲಿ ಪೂಜೆಗಾಗೋಷ್ಟು ನಾನು ಹೂವನ್ನ ನಮ್ಮ ಟೆರೆಸಲ್ಲೇ ಬೆಳ್ಕೊಂಡಿದ್ದೀನಿ. ಅದರಲ್ಲೂ ವೆರೈಟೀಸ್ ಆಫ್ ಹೈಬಿಸ್ಕಸ್ ಪ್ಲಾಂಟ್ನೇ ನಾನು ಜಾಸ್ತಿ ಇಟ್ಕೊಂಡಿರೋದು. ಈ ಹೂಗಳು ಯಾವಾಗಲೂ ನಮ್ಮ ಗಿಡದಲ್ಲಿ ಇರಬೇಕು ಅಂದರೆ ನಾನು ಯಾವ್ಯಾವ ರೀತಿ ಗೊಬ್ಬರ ಕೊಡ್ತೀನಿ, ಯಾವ್ಯಾವ ರೀತಿ ಲಿಕ್ವಿಡ್ ಕೊಡ್ತೀನಿ, ನಾನು ಅವನ್ನ ಹೇಗೆ ನೋಡ್ಕೋತೀನಿ ಅನ್ನೋದನ್ನ ತಿಳ್ಕೋಬೇಕಾ? ಸೊ ಸ್ಟೇ ಟ್ಯೂನ್. ನೆಕ್ಸ್ಟ್ ವಿಡಿಯೋದಲ್ಲಿ ಬರ್ತೀನಿ ವಿತ್ ಬ್ಯೂಟಿಫುಲ್ ಟಿಪ್ಸ್ ಒಂದಿಗೆ. ಇಷ್ಟು ಹೂಗಳು ನಮ್ಮ ಟೆರೆಸಲ್ಲಿ ಇವತ್ತು ಸಿಕ್ಕಿರೋದು. ಹೇಗಿದೆ ಅಂತ ಕಮೆಂಟ್ ಮಾಡಿ. ಟೆರೆಸಿಂದ ಬಂದು ಒಂದು ಗ್ಲಾಸ್ ಟೀ ಕುಡಿತಾ ನನ್ನ ವರ್ಕ್ ಸ್ಟಾರ್ಟ್ ಆಗುತ್ತೆ. ಇವತ್ತಿನ ಲಂಚ್ಗೆ ಕಡಲೆಕಾಳು ಮಸಾಲ ಸಾಂಬಾರ್ ರೈಸ್ ಜೊತೆಗೆ ನಮ್ಮ ಊಟ. ಅರ್ಜೆಂಟಾಗಿ ಒಂದು ಬ್ಲೌಸು ಸ್ಟಿಚ್ ಮಾಡೋದಿತ್ತು, ಸ್ಟಿಚ್ ಮಾಡಿದೆ. ಸಿಂಪಲ್ ಲೈನಿಂಗ್ ಬ್ಲೌಸು. ಹೇಗಿದೆ ಅಂತೇಳಿ ಕಮೆಂಟ್ ಮಾಡಿ. ಸಂಜೆ ತುಳಸಿ ಪೂಜೆಗೆ ಅಂತೇಳ್ಬಿಟ್ಟು ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ದೇವ್ರ ಮನೆಗೆಲ್ಲ ರೆಡಿ ಮಾಡಿಕೊಂಡು ಅರ್ಶಿನ ಕುಂಕುಮ ಹೂವು ಎಲ್ಲ ಇಟ್ಟು ಪೂಜೆಗೆ ರೆಡಿ ಮಾಡ್ಕೋತಾ ಇದ್ದೀನಿ. ನಮ್ಮನೆಯ ಸಿಂಪಲ್ ತುಳಸಿ ಪೂಜೆ ಹೇಗಿದೆ ಅಂತ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.